ಹಲೋ ಡಿಯರ್ ಫ್ರೆಂಡ್ಸ್, ಮೋಸ್ಟ್ ಆಫ್ ದ ಟೈಮ್ ನಮ್ಮ ನಂಬಿಕೆಗಳಿರಬಹುದು, ನಾವು ಹೇಗೆ ರೆಸ್ಪಾಂಡ್ ಮಾಡ್ತೀವಿ, ರಿಯಾಕ್ಟ್ ಮಾಡ್ತೀವಿ, ಅಥವಾ ಲೈಫ್ನ ಸಿಚುವೇಶನ್ಸ್ನ ಎಷ್ಟು ಆಳವಾಗಿ ಮನಸ್ಸಿಗೆ ಹಚ್ಕೊಳ್ತೀವಿ. ಸೊ ನಮ್ಮ ಲೈಫ್ನಲ್ಲಿ ನಾವು ತಗೊಳ್ಳುವಂಥ ನಿರ್ಧಾರಗಳು, ಹೆಲ್ತ್ ವಿಷಯಕ್ಕಿರಲಿ, ರಿಲೇಶನ್ಶಿಪ್ ವಿಷಯಕ್ಕಿರಲಿ, ಕರಿಯರ್ ಇರಲಿ, ಮನಿ ವಿಷಯಕ್ಕಿರಲಿ, ಇವೆಲ್ಲದೂ ಕೂಡ ನೀವಲ್ಲ, ನಿಮ್ಮ ಪ್ರೋಗ್ರಾಮಿಂಗ್. ಹಾಗಂದ್ರೆ ಏನು? ಚಿಕ್ಕವರಿರ್ಬೇಕಾದ್ರೆ ಹುಟ್ಟಿದಿನಿಂದ ಒಂದು 6 ವರ್ಷಗಳವರೆಗೆ ನಾವೆಲ್ಲರೂ ಹಿಪ್ನಾಟಿಕ್ ಟ್ರಾನ್ಸ್ ಸ್ಟೇಟಲ್ಲಿ ಇರ್ತೀವಿ. ಹಿಪ್ನಾಟಿಕ್ ಟ್ರಾನ್ಸ್ ಸ್ಟೇಟಲ್ಲಿ ಏನಾಗುತ್ತೆ ಅಂತ ಅಂದರೆ, ಒಂದು ಸ್ಪಂಜ್ ಹೇಗೆ ನೀರನ್ನ ಅಬ್ಸಾರ್ಬ್ ಮಾಡುತ್ತೋ ಅದೇ ರೀತಿ ಒಂದು 6 ವರ್ಷದವರೆಗೆ ಏನಾಗುತ್ತೆ, ನಮ್ಮ ಸುತ್ತಮುತ್ತ ಇರುವವರ ನಂಬಿಕೆಗಳು ಆ್ಯಂಡ್ ಅವರು ಜೀವನವನ್ನು ನೋಡುವ ರೀತಿ, ಸ್ಪೆಷಲಿ ಹೇಳಬೇಕು ಅಂತ ಅಂದರೆ ಅವರ ಪ್ರಕಾರ ರಿಲೇಶನ್ಶಿಪ್ ಅಂದರೆ ಏನು, ಮನಿ ವಿಷಯ ಅಂದರೆ ಏನು, ಹೆಲ್ತ್ ಹೇಗೆ, ಸೊ ಕರಿಯರ್ ಅಂದರೆ ಏನು, ಸೊ ನಮ್ಮ ಸುತ್ತಮುತ್ತ ಇರೋ ಯಾರೆಲ್ಲ ಇರ್ತಾರೆ ಅವರ ಫಿಯರ್ಸ್ ಏನು, ಅವನ್ನೆಲ್ಲವನ್ನು ನಾವು ನೋಡ್ತಾ ಇರ್ತೀವಿ. ಹಿಪ್ನಾಟಿಕ್ ಟ್ರಾನ್ಸ್ ಸ್ಟೇಟಲ್ಲಿ ಇರೋದ್ರಿಂದ ಅದನ್ನು ನಾವು ನಮ್ಮೊಳಗೆ ಲೈಕ್ ಅ ಸ್ಪಾಂಜ್ ಅಬ್ಸಾರ್ಬ್ ಮಾಡ್ತಾ ಇರ್ತೀವಿ. ಆ ಟೈಮ್ನಲ್ಲಿ ನಮಗೆ ಗೊತ್ತೇ ಇರಲ್ಲ ಯಾವುದು ಸರಿ, ಯಾವುದು ತಪ್ಪು, ಯಾವುದು ರೈಟ್, ಯಾವುದು ರಾಂಗ್. ಈ ಫಿಯರ್ ಬೇಕಾ, ಯಾವುದೇ ವಿಷಯಕ್ಕೆ ಇರುವಂತಹ ಫಿಯರ್, ನಮ್ಮ ಸುತ್ತಮುತ್ತ ಇರೋ ವ್ಯಕ್ತಿಗಳಲ್ಲಿ ಈ ಫಿಯರ್ ಇದೆ ಅಂತ ಅಂದರೆ ಅದನ್ನು ನಾವು ಅಬ್ಸಾರ್ಬ್ ಮಾಡಿರ್ತೀವಿ. ಇದರ ಅಗತ್ಯ ಇದೆಯಾ ಇಲ್ವೋ ಏನು ಗೊತ್ತಿರಲ್ಲ. ಸೊ ಹಾಗೆ ಅಬ್ಸಾರ್ಬ್ ಮಾಡಿರ್ತೀವಿ. ದೊಡ್ಡವರು ಆಗ್ತಾ ಆಗ್ತಾ ನಮ್ಮ ಲೈಫ್ನಲ್ಲಿ ಪ್ರಾಕ್ಟಿಕಲಿ ಅದೇ ರೀತಿಯ ಸಿಚುವೇಶನ್ಸ್ ಬಂದಾಗ ನಾವು ರೆಸ್ಪಾಂಡ್ ಮಾಡದೆ, ನಾವು ನಿರ್ಧಾರ ತಗೊಳ್ಳದೆ, ನಮ್ಮ ಓಲ್ಡ್ ಪ್ರೋಗ್ರಾಮಿಂಗ್ ಏನಿದೆ ಅದು ರೆಸ್ಪಾಂಡ್ ಅಥವಾ ರಿಯಾಕ್ಟ್ ಮಾಡುತ್ತೆ, ನಿರ್ಧಾರವನ್ನ ತಗೊಳುತ್ತೆ. ಸೊ ಇದರಿಂದಾಗಿ ಲೈಫ್ನಲ್ಲಿ ಸಫರ್ ಆಗುವಂತೆ ಆಗುತ್ತೆ. ಹಾಗಾದ್ರೆ ಈ ರಾಂಗ್ ಪ್ರೋಗ್ರಾಮಿಂಗ್ ಅನ್ನ ಸರಿಪಡಿಸಬಹುದಾ? ಖಂಡಿತವಾಗಿಯೂ. ಸೊ ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ, ಐ ಆಮ್ ಅ ಹೀಲರ್, ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ಬಹಳಷ್ಟು ಸಲ ಅಬ್ಸರ್ವ್ ಮಾಡಿರ್ಬೋದು, ಎಷ್ಟೇ ಪಾಸಿಟಿವ್ ಅಫರ್ಮೇಷನ್ ಇರಲಿ ಅಥವಾ ಎಷ್ಟೇ ಪಾಸಿಟಿವ್ ಆದ ಸ್ಟೋರೀಸ್ ಇರಬಹುದು, ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಸ್ಟೋರೀಸ್ ಇರಬಹುದು, ಅದನ್ನು ಕೇಳಿದಾಗ ಒಂದು ಕ್ಷಣ ಖುಷಿ ಆಗುತ್ತೆ, ಇನ್ನೊಂದು ಕ್ಷಣ ಏನನ್ಸುತ್ತೆ, ಇವೆಲ್ಲ ನನ್ನಿಂದ ಸಾಧ್ಯ ಇಲ್ಲ. ಸೊ ಬೇರೆಯವರಿಗೆ ಆಗಬಹುದು ಏನು, ನನ್ನಿಂದ ಇದು ಸಾಧ್ಯ ಇಲ್ಲ, ನನ್ನ ಲೈಫ್ನ ಪರಿಸ್ಥಿತಿನೇ ಬೇರೆ. ಸೊ ಈ ರೀತಿ ನಿಮ್ಮ ಮೇಲೆ ನೀವು ಡೌಟ್ ಪಡುವಂಥದ್ದಾಗಿರಬಹುದು, ನಂಬಿಕೆ ಇಲ್ಲದೆ ಇರೋದಾಗಿರಬಹುದು, ಒಟ್ಟಾರೆ ನಿಮಗೆ ನೀವು ಒಂದು ರೀತಿ ಕೆಟ್ಟದನ್ನ ಬಯಸ್ತಾ ಇರೋದಾಗಿರ್ಬೋದು, ಫೇಲ್ಯೂರ್ ಅನ್ನ ನಿಮಗೆ ನೀವೆಲ್ಲೋ ಒಂದ್ ಕಡೆ ನೀವು ಗೆಲುವಿನ ಕಡೆ, ಸಕ್ಸಸ್ ಕಡೆ ನೀವು ಹೆಜ್ಜೆ ಹಾಕ್ತಾ ಹಾಕ್ತಾ ಬಟ್ ಸ್ಟಿಲ್ ಮನ್ಸು ಒಳಗಡೆನೆ ನಿಮ್ಮ ಫೇಲ್ಯೂರ್ನ, ನಿಮ್ಮ ಸ್ಟ್ರಗಲ್ಸ್ನ ನೀವೇ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರ. ಸೊ ಈ ಒಂದು ರಾಂಗ್ ಪ್ರೋಗ್ರಾಮಿಂಗ್ ಅನ್ನ ನೀವೇನಾದ್ರೂ ಸರಿ ಮಾಡ್ಕೊಂಡ್ರಿ ಅಂತ ಅಂದ್ರೆ ಯು ಬಿಕಮ್ ಅನ್ಸ್ಟಾಪ್. ಎಕ್ಸಾಂಪಲ್, ನೀವು ಚಿಕ್ಕವ್ರು ಇರ್ಬೇಕಾದ್ರೆ ನಿಮ್ಗೆ ಯಾರಾದ್ರೂ ಯು ಆರ್ ವಂಡರ್ಫುಲ್, ನಿಮ್ಮಿಂದ ಎಲ್ಲನೂ ಸಾಧ್ಯ ಇದೆ, ಯು ಆರ್ ಬ್ರೇವ್, ಯು ಆರ್ ಸ್ಟ್ರಾಂಗ್, ಸೊ ನೀವೊಂದು ಅಮೇಝಿಂಗ್ ಆದ ವ್ಯಕ್ತಿ, ನಿಮ್ಮಲ್ಲಿ ಕಂಪ್ಲೀಟ್ ಆದ ಟ್ಯಾಲೆಂಟ್ ಇದೆ, ನೀವು ಏನ್ ಬೇಕಾದ್ರೂ ಸಾಧಿಸಬಹುದು. ಸೊ ಈ ರೀತಿ ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ಈ ರೀತಿ ಪ್ರೋಗ್ರಾಮಿಂಗ್, ಈ ರೀತಿ ಮಾತುಗಳನ್ನು ನೀವು ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ರೆ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದು ನಿಜ ಅಂತ ನಂಬಿ ಇದು ಒಂದು ಸ್ಟ್ರಾಂಗ್ ಫೌಂಡೇಶನ್ ಆಗುತ್ತೆ. ಫ್ಯೂಚರ್ ಅಲ್ಲಿ ಸೊ ಯಾವುದೇ ರೀತಿಯ ಚಾಲೆಂಜಸ್ ಬಂದರೂ ಕೂಡ ಪ್ರೋಗ್ರಾಮಿಂಗ್ ಏನ್ ನೆನ್ಪು ಮಾಡ್ಕೊಳ್ಳುತ್ತೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ಸಣ್ಣ ಇರ್ಬೇಕಾದ್ರಿಂದ ನೀವು ಏನು ಕಲ್ತಿದ್ದೀರಾ, ಯು ಆರ್ ಸ್ಟ್ರಾಂಗ್, ನಿಮ್ಮ ಹತ್ರ ಎಲ್ಲವೂ ಸಾಧ್ಯ ಇದೆ ಅಂತ. ಸಣ್ಣ ಪುಟ್ಟ ಚಾಲೆಂಜಸ್ ನಿಮ್ಮನ್ನ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಏನಾಗುತ್ತೆ, ಐ ಆಮ್ ಸ್ಟ್ರಾಂಗ್, ನನ್ನಿಂದ ಇದು ಸಾಧ್ಯ ಇದೆ, ನಾನು ಹೇಗಾದ್ರೂ ಇದರಿಂದ ಹೊರಗೆ ಬರ್ತೀನಿ. ಸೊ ಈ ರೀತಿ ಒಂದು ಧೈರ್ಯದಿಂದ ಮುನ್ನುಗ್ಗುತ್ತೀರಾ ನೀವು. ಸೊ ನಿಮ್ಮ ಪ್ರೋಗ್ರಾಮಿಂಗ್ ಕರೆಕ್ಟ್ ಆಗಿ ಇದ್ದಾಗ. ವೆರಾಸ್ ಅದೇ ಚಿಕ್ಕ ವಯಸ್ಸಲ್ಲಿ, ಚೈಲ್ಡ್ಹುಡ್ ಅಲ್ಲಿ ನೀನ್ ಸರಿ ಇಲ್ಲ, ನಿನ್ನಿಂದ ಏನು ಸಾಧ್ಯ ಇಲ್ಲ, ಯಾವುದಕ್ಕೂ ಪ್ರಯೋಜನ ಇಲ್ಲ, ಮನಿ ಇಸ್ ಬ್ಯಾಡ್, ರಿಲೇಶನ್ಶಿಪ್ ಅಂತ ಅಂದ್ರೆ ಅದರಲ್ಲಿ ತುಂಬಾ ಸ್ಟ್ರಗಲ್ ಪಡ್ಬೇಕು, ಬೇಜಾರ್ ಪಡ್ಬೇಕು, ಹರ್ಟ್ ಮಾಡ್ತಾರೆ, ಅಥವಾ ಜನರು ಸರಿ ಇಲ್ಲ, ಎಲ್ಲರೂ ಮೋಸ ಮಾಡ್ತಾರೆ, ಸೊ ಬಹಳ ಎಚ್ಚರಿಕೆಯಿಂದ ಇರು ನೀನು. ಸೊ ಈ ರೀತಿ ಓವರ್ ಫಿಯರ್ನ ನಿಮ್ಮಲ್ಲಿ ಇಂಡ್ಯೂಸ್ ಮಾಡಿದ್ರೆ ಏನಾಗುತ್ತೆ, ಅದೇ ಮಗು ದೊಡ್ಡ ಆದ್ಮೇಲೆ ಸೊ ಅದಕ್ಕೆ ಯಾವುದೇ ಒಂದು ಸಣ್ಣ ಪುಟ್ಟ ವಿಷಯ ಆಚೆ ಈಚೆ ಆದ್ರೂ ಕೂಡ ಅದು ಓವರ್ ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಿಕಾಸ್ ಚಿಕ್ಕ ವಯಸ್ಸಿಂದ ರನ್ ಆಗಿರುವಂತಹ ಪ್ರೋಗ್ರಾಮಿಂಗ್ ಏನು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದ್ದಂತಹ ಬಿಲೀಫ್ ಆದ್ರೂ ಏನು, ಐ ಆಮ್ ವೀಕ್, ನನ್ನಿಂದ ಏನು ಸಾಧ್ಯ ಇಲ್ಲ, ಈ ಜಗತ್ತು ಸೇಫ್ ಅಲ್ಲ, ಸೊ ಯಾವಾಗ್ಲೂ
ಕೂಡ ನಾನು ಎಚ್ಚರಿಕೆಯಿಂದ ಇರಬೇಕು, ಜನ ಮೋಸ ಮಾಡ್ತಾರೆ, ಮನಿ ಒಳ್ಳೇದಲ್ಲ. ಸೊ ಈ ರೀತಿ ರಾಂಗ್ ಪ್ರೋಗ್ರಾಮಿಂಗ್ ರನ್ ಆಗ್ತಾ ಇರುತ್ತೆ. ಆ ರಾಂಗ್ ಪ್ರೋಗ್ರಾಮಿಂಗ್ ಸಹಾಯದಿಂದ ನೀವೇನ್ ಮಾಡ್ತೀರಾ, ರಾಂಗ್ ವಿಷಯಗಳನ್ನ ಮ್ಯಾನಿಫೆಸ್ಟ್ ಮಾಡೋ ತರ ಆಗುತ್ತೆ. ನೀವು ಎಷ್ಟೋ ಸಲ ಪಾಸಿಟಿವ್ ಅಫರ್ಮೇಶನ್ ಹೇಳ್ತಾ ಇರ್ತೀರಾ, ಅಥವಾ ಇಲ್ಲ ಈ ಸಲ ನಾನು ಹೆದರಬಾರ್ದು, ಧೈರ್ಯದಿಂದ ಮುಂದೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಾ, ಅಥವಾ ಏನೋ ಒಂದು ನಿಮ್ಮ ಗೋಲ್ ಟುವರ್ಡ್ಸ್ ನೀವೇನೋ ಒಂದು ಕೆಲಸ ಮಾಡ್ತಾ ಇರ್ತೀರಾ. ಸೊ ಇವೆಲ್ಲ ನಡಿಬೇಕಾದ್ರೆ ಕನ್ಸಿಸ್ಟೆಂಟ್ ಆಗಿ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಎಲ್ಲೋ ಒಂದ್ ಕಡೆ ಲೇಸಿನೆಸ್ ಕಾಡೋದಾಗಿರ್ಬೋದು, ಅಥವಾ ಮತ್ತೆ ವಾಪಸ್ ಅದೇ ನೆಗೆಟಿವ್ ಆದ ಥಾಟ್ಸ್ ರನ್ ಆಗೋದಾಗಿರ್ಬೋದು, ಓವರ್ ಸೆನ್ಸಿಟಿವಿಟಿ ಕಾಡೋದಾಗಿರ್ಬೋದು. ಇವೆಲ್ಲ ಯಾಕಾಗುತ್ತೆ? ನೀವು ಕಾರಣ ಅಲ್ಲ, ನಿಮ್ಮ ಪ್ರೋಗ್ರಾಮಿಂಗ್. ಯು ಆರ್ ನಾಟ್ ರಾಂಗ್. ಇದರಲ್ಲಿ ನಿಮ್ಮ ತಪ್ಪು ಇಲ್ಲ, ಬದಲಾಗಿ ರಾಂಗ್ ಪ್ರೋಗ್ರಾಮಿಂಗ್, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವಂತಹ ರಾಂಗ್ ಪ್ರೋಗ್ರಾಮಿಂಗ್ ಇಂದ ಏನಾಗುತ್ತೆ, ನಾವ್ ಎಷ್ಟೇ ನೀವು ಸರ್ಫೇಸ್ ಲೆವೆಲ್ ಅಲ್ಲಿ ಎಷ್ಟೇ ಪಾಸಿಟಿವಿಟಿ ಇರಲಿ, ಪಾಸಿಟಿವ್ ಮೈಂಡ್ ಸೆಟ್ ಫಾಲೋ ಮಾಡ್ತಾ ಇರಲಿ, ಸೊ ಈ ಡೀಪ್ ಡೌನ್ ಏನಿರುತ್ತೆ, ಡೀಪ್ ಡೌನ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವಂತಹ ರಾಂಗ್ ಔಟ್ಡೇಟೆಡ್ ಬಿಲೀಫ್ಸ್ ನ ನೀವು ತೆಗೆದು ಹಾಕಿ ಒಳ್ಳೆಯ ಬಿಲೀಫ್ಸ್ನ ಅಥವಾ ಒಳ್ಳೆಯ ಥಾಟ್ ಪ್ರಾಸೆಸ್ನ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ನೀವು ಇನ್ಸ್ಟಾಲ್ ಮಾಡಿದ್ದೆ ಆದ್ರೆ ತುಂಬಾ ಒಳ್ಳೆಯ ರಿಸಲ್ಟ್ಸ್ನ, ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ಸ್ನ ನೀವು ಪಡಿಬಹುದು. ಸೊ ಈಗ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವಂತಹ ತಪ್ಪು ಪ್ರೋಗ್ರಾಮಿಂಗ್, ಮನಿ ಬಗ್ಗೆ, ರಿಲೇಶನ್ಶಿಪ್ ಬಗ್ಗೆ, ಯಾವುದೇ ವಿಷಯದ ಬಗ್ಗೆ ನಾವು ಕೇಳ್ಕೊಂಡು ಬಂದಿದಂತಹ ತಪ್ಪು ಪ್ರೋಗ್ರಾಮಿಂಗ್ ಅನ್ನ ಮತ್ತೆ ಬರೀಬಹುದು, ರೀರೈಟ್ ಮಾಡಬಹುದು. ಅಥವಾ ನಿಮ್ಮ ಬಿಲೀಫ್ಸ್, ಈಗ ಯಾವುದೇ ವಿಷಯಕ್ಕೆ ನಿಮ್ಗಿರುವಂತಹ ರಾಂಗ್ ಬಿಲೀಫ್ ಇದ್ರೆ ಅದನ್ನ ಚೇಂಜ್ ಮಾಡಬಹುದು. ನಿಮ್ಮ ಪ್ಯಾಟರ್ನ್ ಹೇಗೇ ಇರಲಿ ಅದನ್ನ ಬ್ರೇಕ್ ಮಾಡಬಹುದು. ಎಸ್, ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದೇನಿದೆ ರಿಜಿಡ್ ಅಲ್ಲ, ತುಂಬಾ ಏನಂತಾರೆ ಹಠಮಾರಿ ಅಲ್ಲ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಬದಲಾಗಿ ಏನು, ನೀವು ಈಸಿಯಾಗಿ ಅದನ್ನ ರೀಪ್ರೋಗ್ರಾಮ್ ಮಾಡಬಹುದು. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ನಿಮ್ಮ ಫ್ರೆಂಡ್ ಆಗಿ ಮಾಡ್ಕೊಳ್ಬಹುದು. ಹೆಲ್ತ್ ಇರಲಿ, ರಿಲೇಶನ್ಶಿಪ್ ಇರಲಿ, ಕರಿಯರ್ ಇರಲಿ, ಮನಿ ಇರಲಿ, ಇವೆಲ್ಲದಕ್ಕೂ ನೀವು ಹೊಸ ನಂಬಿಕೆಗಳು ಅಥವಾ ರೈಟ್ ಪ್ರೋಗ್ರಾಮಿಂಗ್ ಅಂತ ಅಂದ್ರೆ ಏನು, ನಿಮ್ಮ ಗ್ರೋತ್ಗೆ, ನಿಮ್ಮ ಮನಃಶಾಂತಿಗೆ, ನಿಮ್ಮ ಹ್ಯಾಪಿನೆಸ್ಸಿಗೆ ಆ್ಯಂಡ್ ನಿಮ್ಮ ಒಂದು ಸ್ಟ್ರೆಂತ್ಗೆ ಸಹಾಯ ಮಾಡುವಂತಹ ಥಾಟ್ ಪ್ರಾಸೆಸ್ನ, ಒಳ್ಳೆಯ ಆಲೋಚನೆಗಳನ್ನ ಹಾಕಿದ್ರಿ ಅಂತ ಅಂದ್ರೆ ತುಂಬಾ ಅಮೇಝಿಂಗ್ ಆದ ರಿಸಲ್ಟ್ಸ್ನ ಪಡಿಬಹುದು. ಮ್ಯಾನಿಫೆಸ್ಟೇಷನ್ ಸ್ಪೀಡ್ ಕೂಡ ಅಷ್ಟೇ ಈಸಿಯಾಗಿ ಆಗ್ತಾ ಹೋಗುತ್ತೆ. ನಿಮ್ಮ ಲೈಫ್ನಲ್ಲಿ ಸ್ಟ್ರಗಲ್ಸ್ ಕೂಡ ಅಷ್ಟೇ ಮಾಯ ಆಗ್ತಾ ಹೋಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಚಾಲೆಂಜಸ್ ಬಂದರೂ ಕೂಡ ಅದನ್ನ ಎದುರಿಸುವ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಈಗ ಹಾಗಾದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಯಾವ ರೀತಿ ರೀಪ್ರೋಗ್ರಾಮ್ ಆಗುತ್ತೆ? ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇಲ್ಲಿ ಅಥವಾ ನಮಗೊಂದು ಹೊಸ ಬಿಲೀಫ್ ಸಿಸ್ಟಮ್, ನಾವು ಹೊಸ ರೀತಿ ಥಿಂಕ್ ಮಾಡಬೇಕು ಅಂತ ಅಂದ್ರೆ ನಮ್ಮ ದೃಷ್ಟಿಕೋನ ಏನಿದೆ, ಯಾವುದೇ ವಿಷಯದ ಬಗ್ಗೆ ಚೇಂಜ್ ಆಗಬೇಕು ಅಂತ ಅಂದ್ರೆ ನಮ್ಮ ಬ್ರೈನ್ಗೆ ರಿಪಿಟೇಷನ್. ನಿಮಗೂ ಕೂಡ ನಿಮ್ಮ ಲೈಫ್ನ ಸ್ಟ್ರಗಲ್ಸ್ ಹೇಗೆ ಇರಲಿ ಅದನ್ನ ಎಂಡ್ ಮಾಡಿ ಸರಿಯಾದ ಪ್ರೋಗ್ರಾಮಿಂಗ್ ಥ್ರೂ ಒಂದು ಅಮೇಝಿಂಗ್ ಲೈಫ್ನ ಲೀಡ್ ಮಾಡಬೇಕು, ನಿಮ್ಮ ಡ್ರೀಮ್ ಲೈಫ್ನ ಲೀಡ್ ಮಾಡಬೇಕು ಅಂತ ಅಂದ್ರೆ ಇದೇ ಸೋಮವಾರ 30 ದಿನಗಳ ಕಾಲ ಡೈಲಿ ಡೋಸ್ ಆಫ್ ಮ್ಯಾಜಿಕ್ DDM ನಡೀತಾ ಇದೆ. ಸೊ ಇದರಲ್ಲಿ ನೀವು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ರೀಪ್ರೋಗ್ರಾಮ್ ಮಾಡೋದನ್ನ ಕಲಿತೀರಾ. ಜೊತೆಗೆ ನಿಮ್ಮ ಪ್ಯಾಟರ್ನ್ ಬ್ರೇಕಿಂಗ್ ಇರಬಹುದು ಅಂಡ್ ಆಲ್ಸೋ ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸಸ್ ಕೂಡ ಇರುತ್ತೆ. ಸೊ ಸಬ್ ಕಾನ್ಶಿಯಸ್ ಮೈಂಡ್ ರೀಪ್ರೋಗ್ರಾಮ್ ಆಗೋದು ಥ್ರೂ ರೆಪಿಟೇಷನ್. ಸೊ ಇದು ಏನಿರುತ್ತೆ ಕಂಟಿನ್ಯೂಸ್ ಆಗಿ 30 ದಿನಗಳ ಕ್ಲಾಸ್ ಆಗಿರುತ್ತೆ. ಜೊತೆಗೆ ರಾತ್ರಿ 9 ರಿಂದ 9:20 ನಡೆಯುವಂತಹ ಕ್ಲಾಸ್ ಇದು. ಯಾತ್ರೆ ಮಲಗೋಗಿಂತ ಮುಂಚೆ ಒಂದು ಒಳ್ಳೆಯ ಪ್ರೋಗ್ರಾಮಿಂಗ್ ಅನ್ನ ತಗೊಂಡು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಫೀಡ್ ಮಾಡಿ ಮಲಗಿದ್ದೆ ಆದ್ರೆ ಇಡೀ ರಾತ್ರಿ ಆ ಪ್ರೋಗ್ರಾಮಿಂಗ್ ರಿಪೀಟ್ ಆಗ್ತಾ ಇರುತ್ತೆ. ಮಲಗುವಿಂತ ಮುಂಚೆ ನಿಮ್ಮ ಬ್ರೈನ್ ವೇವ್ ಏನಿರುತ್ತೆ ಆಲ್ಫಾ ಸ್ಟೇಟ್ ಅಲ್ಲಿ ಇರುತ್ತೆ. ಆಲ್ಫಾ ಸ್ಟೇಟ್ ಈಸಿಯಾಗಿ ರೀಪ್ರೋಗ್ರಾಮ್ ಮಾಡುವಂತಹ ಸ್ಟೇಟ್. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತವಾಗಿಯೂ ಜಾಯ್ನ್ ಆಗಬಹುದು. ಈ ಕ್ಲಾಸ್ ಅನ್ನ ಸಂಡೇ 8 PM, ಈಗ ಬರುವಂತಹ ಸಂಡೇ ಏನಿದೆ ಅದು 8 PM ಇಂಟ್ರೊಡಕ್ಷನ್ ಸೆಷನ್ ಒಳಗಡೆ ಜಾಯ್ನ್ ಆಗಿ. ಸೊ ಯಾಕೆ ಅಂತ ಅಂದ್ರೆ ಇಂಟ್ರೊಡಕ್ಷನ್ ಸೆಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ಇನ್ಸ್ಟ್ರಕ್ಷನ್ಸ್ ನಿಮ್ಗೆ ಸಿಗುತ್ತೆ. ಸಂಡೆಯಿಂದ 9 ರಿಂದ 9:20 ತನಕ ನಿಮ್ಗೆ DDM ಕ್ಲಾಸ್ ಇರುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮೀಟ್ ಯು ಆಲ್ ಇನ್ ದ ವೆಬಿನಾರ್. ಥ್ಯಾಂಕ್ ಯು ಸೋ ಮಚ್.